ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಬರುವ ಈಶಾನ್ಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ನಾನು 16ನೇ ತಾರೀಕಿನಂದು ನಾಮಿನೇಷನ್ ಮಾಡ್ತಾ ಇದ್ದೇನೆ. ನಾನು ನಾಮಿನೇಷನ್ ಮಾಡುವ ಮುಖ್ಯ ಉದ್ದೇಶ ಅಂದರೆ ಪ್ರಸ್ತುತ ಸಾಲಿನಲ್ಲಿ ಅಂದರೆ ಹಿಂದೆ ಆದೋದಂಥ MLCಗಳ ಬಗ್ಗೆ ಅವರು ಮಾಡಿದಂಥ ಕಾರ್ಯವೈಖರಿ ಬಗ್ಗೆ ಅಸಮಾಧಾನಗೊಂಡು ಇಂದು ನಾವು ಯಂಗ್ ಜನ್ರೇಷನ್ಸ್ ಅಂದರೆ ನಾವು ಏನಾದರೂ ಮಾಡ್ಬೋದೇನೋ ಅಂತ ಒಂದು ಆಶೆ ಭಾವನೆಯಿಂದ ನಮ್ಮೆಲ್ಲ ಪದವೀಧರ ಶಿಕ್ಷಕರ ಹಾಗೂ ಗೆಸ್ಟ್ ಲೆಕ್ಚರ್ಸ್ ಪರ್ಮನೆಂಟ್ ಫ್ಯಾಕಲ್ಟೀಸ್ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿರುವ ಅವರ ಒಂದು ಸಪೋರ್ಟ್ನಿಂದ ನಾನು ಈ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಎಲೆಕ್ಷನ್ಗೆ ನಿಂತಿದ್ದೇನೆ. ಆದ ಕಾರಣಕ್ಕಾಗಿ ಈ ಮುಖಾಂತರ ನಾನು ಎಲ್ಲರಿನಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನನ್ನನ್ನು ಆರಿಸಿ ತರಿ. ನಾನು ಮುಂದಿನ ದಿನಗಳಲ್ಲಿ ಏನು ಪದವೀಧರ ಸಮಸ್ಯೆಗಳಿವೆ, ಏನು ಹಲವು ಸಮಸ್ಯೆಗಳಿವೆ ವಿಶ್ವವಿದ್ಯಾಲಯದಲ್ಲಿ ಹಾಗೂ ಅತಿಥಿ ಉಪನ್ಯಾಸಕರಲ್ಲಿ ಹಾಗೂ ಅತಿಥಿ ಶಿಕ್ಷಕರಲ್ಲಿ, PU ಕಾಲೇಜ್ನಲ್ಲಿ, ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಹಲವುದರಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಿವೆ. ಈ ಸಮಸ್ಯೆಗಳ ಬಗ್ಗೆ ಹಿಂದಾದಂಥ MLCಗಳನ್ನು ಯಾರೂ ಧ್ವನಿ ಎತ್ತೋದಿಲ್ಲ. ಉದಾಹರಣೆಗಂದರೆ ಇವತ್ತು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಎಷ್ಟು ಕುಂಠಿತವಾಗಿದೆ, ಅದರ ಬಗ್ಗೆ ಯಾರೂ ಧ್ವನಿ ಎತ್ತೋದಿಲ್ಲ. ಯಾರೂ ಒಂದು ಅಟ್ಲೀಸ್ಟ್ ಒಂದು ಪ್ರೆಸ್ ಮೀಟ್ ಕೂಡ ಮಾಡೋದಿಲ್ಲ. ಯಾವ MLC ಬಂದು ಕೇಳೋದಿಲ್ಲ. ಅದನ್ನು ನಾವು ಮನನೊಂದಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವೆಲ್ಲ ಸರಿ ಹೋಗ್ತವೆ ಎಂದು ಹೇಳುತ್ತಾ ಈಗ ಬರುವ ಈಶಾನ್ಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ನಾನು 16ನೇ ತಾರೀಕಿನಂದು ನಾಮಿನೇಷನ್ ಮಾಡ್ತಾ ಇದ್ದೇನೆ. ನಾನು ನಾಮಿನೇಷನ್ ಮಾಡುವ ಮುಖ್ಯ ಉದ್ದೇಶ ಅಂದರೆ ಪ್ರಸ್ತುತ ಸಾಲಿನಲ್ಲಿ ಅಂದರೆ ಹಿಂದೆ ಆದೋದಂಥ MLCಗಳ ಬಗ್ಗೆ ಅವರು ಮಾಡಿದಂಥ ಕಾರ್ಯವೈಖರಿ ಬಗ್ಗೆ ಅಸಮಾಧಾನಗೊಂಡು ಇಂದು ನಾವು ಯಂಗ್ ಜನ್ರೇಷನ್ಸ್ ಅಂದರೆ ನಾವು ಏನಾದರೂ ಮಾಡ್ಬೋದೇನೋ ಅಂತ ಒಂದು ಆಶೆ ಭಾವನೆಯಿಂದ ನಮ್ಮೆಲ್ಲ ಪದವೀಧರ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಶಿಕ್ಷಕರ ಹಾಗೂ ಗೆಸ್ಟ್ ಲೆಕ್ಚರ್ಸ್ ಪರ್ಮನೆಂಟ್ ಫ್ಯಾಕಲ್ಟೀಸ್ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿರುವ ಅವರ ಒಂದು ಸಪೋರ್ಟ್ನಿಂದ ನಾನು ಈ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಎಲೆಕ್ಷನ್ಗೆ ನಿಂತಿದ್ದೇನೆ. ಆದ ಕಾರಣಕ್ಕಾಗಿ ಈ ಮುಖಾಂತರ ನಾನು ಎಲ್ಲರಿನಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನನ್ನನ್ನು ಆರಿಸಿ ತರಿ. ನಾನು ಮುಂದಿನ ದಿನಗಳಲ್ಲಿ ಏನು ಪದವೀಧರ ಸಮಸ್ಯೆಗಳಿವೆ, ಏನು ಹಲವು ಸಮಸ್ಯೆಗಳಿವೆ ವಿಶ್ವವಿದ್ಯಾಲಯದಲ್ಲಿ ಹಾಗೂ ಅತಿಥಿ ಉಪನ್ಯಾಸಕರಲ್ಲಿ ಹಾಗೂ ಅತಿಥಿ ಶಿಕ್ಷಕರಲ್ಲಿ, PU ಕಾಲೇಜ್ನಲ್ಲಿ, ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಹಲವುದರಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಿವೆ. ಈ ಸಮಸ್ಯೆಗಳ ಬಗ್ಗೆ ಹಿಂದಾದಂಥ MLCಗಳನ್ನು ಯಾರೂ ಧ್ವನಿ ಎತ್ತೋದಿಲ್ಲ. ಉದಾಹರಣೆಗಂದರೆ ಇವತ್ತು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಎಷ್ಟು ಕುಂಠಿತವಾಗಿದೆ, ಅದರ ಬಗ್ಗೆ ಯಾರೂ ಧ್ವನಿ ಎತ್ತೋದಿಲ್ಲ. ಯಾರೂ ಒಂದು ಅಟ್ಲೀಸ್ಟ್ ಒಂದು ಪ್ರೆಸ್ ಮೀಟ್ ಕೂಡ ಮಾಡೋದಿಲ್ಲ. ಯಾವ MLC ಬಂದು ಕೇಳೋದಿಲ್ಲ. ಅದನ್ನು ನಾವು ಮನನೊಂದಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವೆಲ್ಲ ಸರಿ ಹೋಗ್ತವೆ ಎಂದು ಹೇಳುತ್ತಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.